ಎಲ್ಲರ ನೋವನ್ನು, ಆ ನೋವು ನಮ್ಮ ಕೆರಳು ಯಾವ ರೀತಿ ಕೆರಳಿಸ್ತಾ ಇತ್ತು ಅಂದ್ರೆ ಪ್ರತಿಯೊಬ್ಬರೂ ಕೂಡ ನಿಮ್ಗೆ ನಾನು ಯಾವ್ದಾದ್ರು ಒಂದು ರೂಪದಲ್ಲಿ ಕೆಲವೆಲ್ಲ ಲೈವ್ ಹೋಯ್ತು ಅಂತ ಹೇಳಿ ನನಗೆ ವಿಚಾರ ತಿಳಿತು, ಅವ್ರೇನೇನು ಮಾತಾಡಿದ್ರು ಅಂತ. ಇನ್ನೇನೇನು ನಮ್ಮ ತಂಡ ಸಂಗ್ರಹ ಮಾಡಿದೆ ನನ್ನ ಎದುರುಗಡೆ ಮಾತಾಡಬೇಕ ಅನ್ನೋದನ್ನು ಕೂಡ ನಾನು ಯಾವ್ದಾದ್ರು ಒಂದು ರೂಪದಲ್ಲಿ ಅದನ್ನ ಬಿಡುಗಡೆ ಮಾಡ್ತೇನೆ. ಆದರೆ ಅದು ನೋಡಿದವ್ರಿಗೆ, ಕೇಳಿದವ್ರಿಗೆ, ಆ ಕಣ್ಣು, ಕಿವಿ, ಹೃದಯ ಇದ್ದವ್ರು ಮಾತ್ರ ಆ ಪರಿಸ್ಥಿತಿ ಅರ್ಥ ಆಗ್ತದೆ. ಇವತ್ತೊಬ್ಬ ರಾಜ್ಯದ ಮಂತ್ರಿ 3 ಜನ ಅಂತ ಹೇಳಿದ್ರು. ಅದು ಯಾಕೆ ಹೇಳಿದ್ರು ನನಗೆ ಅರ್ಥ ಆಗ್ತಾ ಇಲ್ಲ. ನಾನು ವಿರೋಧ ಪಕ್ಷದ ನಾಯಕರು ಇಬ್ರು ಕೂಡಲೇ ಧಾವಿಸಬೇಕಾದ ಪರಿಸ್ಥಿತಿ ಬಂತು. ಸಿದ್ದರಾಮಯ್ಯನವರು ಬಹಳ ಚೆನ್ನಾಗಿ, ಅವರು ಲಾಯರ್ ಅಂತ ಕಾಣ್ತದೆ, ಲಾಯರು ಬಹಳ ಚೆನ್ನಾಗಿ ಅದನ್ನ ಒಂದು ಇನ್ವೆಸ್ಟಿಗೇಷನ್ ಟೈಪೇ ಮಾಡಿದ್ರು, ಟ್ರಯಲ್ನ ಆಫೀಸರ್ಸ್ನ. ಅವ್ರ ಕೈಲಿ ಅದನ್ನ ತಪ್ಪಿಸ್ಕೊಳಕ್ ಆಗ್ಲಿಲ್ಲ, ಅವ್ರು ಅಡ್ಮಿಟ್ ಮಾಡ್ಕೊಳ್ಳೇಬೇಕಾದ ಪರಿಸ್ಥಿತಿ ಬಂತು. ಆ ಡಾಕ್ಯುಮೆಂಟು ನಮ್ಮ ಹತ್ತಿದೆ. ನಾನು ಅದನ್ನು ಬಿಡುಗಡೆ ಮಾಡಕ್ ಹೋಗ್ತಾ ಇಲ್ಲ. ಯಾಕೆಂದ್ರೆ ಒಬ್ಬ ಜಡ್ಜಸ್ ಯಾರು ಹೈಕೋರ್ಟ್ ಇದನ್ನ ಗಮನ ತೆಗೆದುಕೊಂಡು ಚೀಫ್ ಜಸ್ಟಿಸ್ ಅವರು ಒಂದು ತಂಡನೇ ನೇಮಕ ಮಾಡಿ ಅವ್ರ ರಿಪೋರ್ಟಲ್ಲೇ 36 ಜನ ಅಂತೇಳಿ ಬರೆದಾಗ, ಸರ್ಕಾರದವರು 24 ಜನ ಅಂತೇಳಿ ಒಪ್ಕೊಂಡಾಗ, ಇನ್ನು 3 ನಂಬರ್ ಏನಾಯ್ತು? ಇಷ್ಟೆಲ್ಲ ಆದ್ರು ನಮ್ಮ ಹತ್ರ ಇಲ್ಲಿ ರಿಪೋರ್ಟೇ ಇದೆ, ನಿಮ್ಮ ಹತ್ರ ಬಹುಶಃ ಇದಿರಬಹುದು ರಿಪೋರ್ಟ್. ದಿ ಹಾಸ್ಪಿಟಲ್ ಅಥಾರಿಟೀಸ್ ಹ್ಯಾವ್ ಡಿಕ್ಲೇರ್ಡ್ ದ ಡೆತ್ ಆಫ್ 62 ಪರ್ಸನ್ between 4/5/2011 till 6/5 AM, 10/5/21. Out of them, at least 36% were shown to be inpatient on 2/5/2021. Death of these 36 patients could be attributed to the non-availability of oxygen supply during the night of 2/5/2001 and the early hours of 3/5/2001. ಇದು ಹೈಕೋರ್ಟ್ನ ಏನು ಒಂದು ಕಮಿಟಿ ಇದೆ, ಎಕ್ಸ್ ಜಡ್ಜಸ್, ಅವರು ಕೊಟ್ಟಿರುವಂತ ವರದಿಲಿದ್ದಂತ ಇದು. ಸರ್ಕಾರದವರು 24 ಅಂತ ಹೇಳಿದ್ದಾರೆ. ಅದಕ್ಕೆ ತಕರಾಲಾದ ಆಮೇಲೆ ಮಾಡೋಣ. ಆದರೆ ಇಂಥ ಆದಮೇಲೆ ನಾನು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಪರವಾಗಿ, ರಾಜ್ಯದ ಜನತೆ ಪರವಾಗಿ ಮತ್ತೊಮ್ಮೆ ನಾವು ನಮ್ಮ ಈ ಒಂದು ಉಚ್ಚ ನ್ಯಾಯಾಲಯಕ್ಕೆ ತಲೆಬಾಗಿ ಗೌರವದಿಂದ ಅವರಿಗೆ ನಮಸ್ಕರಿಸಿ ಅವರಿಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ಇವತ್ತು ನಮ್ಮ ಧ್ವನಿ ಅವ್ರಿಗೆ ಕೇಳ್ತಾ ಇಲ್ಲ, ಸರ್ಕಾರದವ್ರು ಕೇಳ್ತಾ ಇಲ್ಲ, ನಮ್ಮ ಜನರ ನೋವು ಅವ್ರಿಗೆ ಕೇಳ್ತಾ ಇಲ್ಲ. ಆದರೆ ಕೋರ್ಟ್ ಕಾಣ್ತಾ ಇದೆ, ಅದು ನಮ್ಗೆ ಕಾಣ್ತಾ ಇದೆ. ಕೋರ್ಟ್ ಅವರು ಇವತ್ತು ಮಾರ್ಗದರ್ಶನವನ್ನು ಕೊಡ್ತಾ ಇದ್ದಾರೆ. ಅವತ್ತು ಕೊಟ್ಟರು, ನಿನ್ನೆನೂ ಕೂಡ ಸುಪ್ರೀಂ ಕೋರ್ಟ್ ಅವರು 6 ವಾರದಲ್ಲಿ ನೀವು ಒಂದು ಪ್ಯಾಕೇಜ್ ಅನ್ನು ನೀವು ಯಾವ ರೀತಿ ಹಣ ಕೊಡ್ತೀರಿ ಅಂತೇಳಿ ನೀವೇ ಅದನ್ನ ಅನೌನ್ಸ್ ಮಾಡಬೇಕು ಅಂತ ಹೇಳಿ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ.